ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಶಾಲಾ ಶಿಕ್ಷಣ ಇಲಾಖೆಯಿಂದ ಈಗ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನು ಬರೆಯಲಾಗಿದೆ. ಯಾವುದಕ್ಕೆ ಸಂಬಂಧಪಟ್ಟಿದೆ ಇದು ಅಂತಂದರೆ ನೋಡಿ, 2014ಕ್ಕಿಂತ ಮುಂಚೆ ನೇಮಕ ಆಗಿರ್ತಕ್ಕಂಥ 1ರಿಂದ 8ನೇ ತರಗತಿಯ ಸಹ ಶಿಕ್ಷಕರಿಗೆ ಅವ್ರನ್ನ ಹಿಂಬಡ್ತಿಯನ್ನು ನೀಡಿ 1ರಿಂದ 5ನೇ ತರಗತಿಗೆ ಹಾಕಿದ್ರು. ಸೊ ಅದರ ಬಗ್ಗೆ ಒಂದು ಪ್ರಶ್ನೆಯನ್ನು ಮಾಡಿ ಅದನ್ನು ಹಿಂಪಡಿಬೇಕು ಅಂತ ಹೇಳಿ ಮತ್ತು ಅದರ ಬಗ್ಗೆ ಒಂದು ಮಾರ್ಗದರ್ಶನವನ್ನು ನೀಡಬೇಕಾಗಿ ಈಗ ಒಂದು ಪತ್ರದಲ್ಲಿ ನೀಡ್ತಕ್ಕಂಥದ್ದು. ಈಗ ಅವರಿಗೆ ಒಂದು ಮುಂಬಡ್ತಿಯನ್ನು ನೀಡಬೇಕಾಗಿ ಅವರಿಗೆ ಒಂದು ನ್ಯಾಯವನ್ನು ಒದಗಿಸಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದು ಪತ್ರ ವ್ಯವಹಾರದ ಮೂಲಕ ಈಗ ಒಂದು ಮಾಡಿರ್ತಕ್ಕಂಥದ್ದು. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಶಿಕ್ಷಕರು ಯಾರ್ಯಾರಿದ್ದಾರ ಮಿಸ್ ಮಾಡ್ದೇನೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಹಾಗಾದರೆ ಇಲ್ಲಿರ್ತಕ್ಕಂಥ ಮಾಹಿತಿ ಕಂಪ್ಲೀಟ್ ಡೀಟೇಲ್ಸ್ ಏನೇನಿದೆ ಅಂತ ಈಗ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ವಿಷಯದಲ್ಲೇ ನೀವು ಗಮನಿಸ್ಬೋದು, 2014ಕ್ಕಿಂತ ಮೊದಲು 1ರಿಂದ 7 ಅಥವಾ 8ರಿಂದ 8ಕ್ಕೆ ನೇಮಕ ಹೊಂದಿದ್ದ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು PST ಎಂದು ಪದನಾಮ ಮಾಡಿ 1ರಿಂದ 5ಕ್ಕೆ ಹಿಂಬಡ್ತಿ ನೀಡಿದ್ದನ್ನು ಹಿಂಪಡೆದು ಪದವಿ ಹೊಂದಿದ ಶಿಕ್ಷಕರನ್ನು ಸೇವಾ ಜ್ಯೇಷ್ಠತೆಯೊಂದಿಗೆ GPT ಶಿಕ್ಷಕರೆಂದು ಪದನಾಮೀಕರಣ ಮಾಡುವುದರ ಜೊತೆಗೆ ಸಮಸ್ತ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಹಕ್ಕುಗಳನ್ನು ಸಂರಕ್ಷಿಸಿ ನ್ಯಾಯವನ್ನು ಒದಗಿಸುವ ಕುರಿತು ಮಾರ್ಗದರ್ಶನ ನೀಡುವ ಬಗ್ಗೆ ಈ ಪತ್ರವನ್ನು ಬರೆಯಲಾಗಿದೆ. ಸಂಕ್ಷಿಪ್ತವಾಗಿ ಇದನ್ನು ನೋಡೋದಾದರೆ ನೋಡಿ, ಮೇಲಿನ ವಿಷಯ ಹಾಗೂ ಉಲ್ಲೇಖಗಳ ಅನ್ವಯ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇವರು ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಮಕ್ಕಳ ಹಕ್ಕು ಕಾಯ್ದೆ 2009 ಹಾಗೂ NCTE ಅಧಿಸೂಚನೆಯ ಅನ್ವಯ 2017ರಲ್ಲಿ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರೂಪಿಸಿ ಮೊದಲಿದ್ದ 1ರಿಂದ 8ರ ಮೂಲ ವೃಂದವನ್ನು 1ರಿಂದ 5 ಮತ್ತು 6ರಿಂದ 8 ಎಂಬ 2 ವೃಂದಗಳಲ್ಲಿ ವಿಭಾಗಿಸಿ ವಿವಿಧ ವಿದ್ಯಾರ್ಹತೆಗಳನ್ನು ನಿಗದಿಪಡಿಸಲಾಗಿದೆ. ಈ ನಿಯಮಗಳನ್ನು ಪೂರ್ವಾನ್ವಯಗೊಳಿಸಿ 2016ಕ್ಕಿಂತ ಮುಂಚೆ ಅಂದರೆ 1ರಿಂದ 7 ಅಥವಾ 8ಕ್ಕೆ ನೇಮಕಾತಿ ಹೊಂದಿ 20ರಿಂದ 25 ವರ್ಷಗಳಿಂದ ಬೋಧಿಸುತ್ತಿದ್ದ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು PST ಎಂದು ಪದನಾಮ ಮಾಡಿ 1ರಿಂದ 5ಕ್ಕೆ ಸೀಮಿತಗೊಳಿಸಿದ್ದರಿಂದ 1,13,164 ಇಲ್ಲಿ ಸಂಖ್ಯೆಯಲ್ಲೂ ಕೂಡ ಕೊಟ್ಟಿದ್ದಾರೆ. ಇಷ್ಟು ಶಿಕ್ಷಕರಿಗೆ ಹಿಂಬಡ್ತಿಯಾದಂತಾಗಿದೆ. ಸೊ 6ರಿಂದ 8ನೇ ತರಗತಿ ಬೋಧನೆಗೊಂಡೆಂದು GPT ಎಂಬ ಹೊಸ ವೃಂದವನ್ನು ಸೃಜಿಸಿ ಮೊದಲಿದ್ದ ಸೇವಾನಿರತ ಶಿಕ್ಷಕರ ಅನುಭವ ಮತ್ತು ಅರ್ಹತೆಯನ್ನು ಕಡೆಗಣಿಸಿ ಅವೈಜ್ಞಾನಿಕವಾಗಿ ಹಾಗೂ ನಿಯಮಬಾಹಿರವಾಗಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಎಂದು ದಿನಾಂಕ 9/12/2024ರಂದು ಸಂಘವು ಮನವಿಯನ್ನು ಮಾಡಿರುತ್ತೆ. ಇದುವರೆಗೂ ಚಾಲ್ತಿಯಲ್ಲಿರುವ ನೇಮಕಾತಿ ಹಾಗೂ ಬಡ್ತಿ ನಿಯಮಗಳ ಪ್ರಕಾರ ಹೈಸ್ಕೂಲ್ ಕೇಡರ್ಗೆ ಫೀಡರ್ ಕೇಡರ್ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರು ಇದ್ದು B.Ed ಅರ್ಹತೆ ಪಡೆದ ಶಿಕ್ಷಕರನ್ನು ಪ್ರೌಢಶಾಲೆಗೆ ಬಡ್ತಿ ಕೊಡುವ ನಿಯಮ ಇದೆ. ಸೊ ಅದು ಉಲ್ಲೇಖ 2 ಮತ್ತು 3ರಲ್ಲಿ ತೋರಿಸಲಾಗಿದೆ. ಆದರೆ ಈಗ ಇಲಾಖೆ 1ರಿಂದ 7 ಅಥವಾ 8ರ ಶಿಕ್ಷಕರನ್ನು 1ರಿಂದ 5ಕ್ಕೆ ಇಳಿಸಿ ಕಡಿಮೆ ವೇತನ ಶ್ರೇಣಿಯ ಹುದ್ದೆಯಾದ 6ರಿಂದ 8ಕ್ಕೆ ಬಡ್ತಿ ಕೊಡುತ್ತೇವೆ ಎನ್ನುವುದು ಹಿಂಬಡ್ತಿ ಕೊಟ್ಟಂತಾಗುತ್ತದೆ ಎಂದು ಈ ಕೆಳಗಿನಂತೆ ಸ್ಪಷ್ಟೀಕರಣ ನೀಡುತ್ತಾರೆ. ನೀವು ಗಮನಿಸ್ಬೋದು ಸ್ನೇಹಿತರೆ, ಈಗ ಕೊಡ್ತಾ ಇರ್ತಕ್ಕಂಥ ವೇತನ ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 41,300ರಿಂದ 81,800 ಹಾಗೂ ಈಗ GPT ನೋಡಿ 6ರಿಂದ 8 ಅವರಿಗೆ 44,425ರಿಂದ 83,700 ತನಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ವೇತನ ಬಂದು 54,175ರಿಂದ 99,400 ರೂಪಾಯಿ ಇರುತ್ತೆ. ಸೊ ಈ ಕಡಿಮೆ ಅಂದರೆ 6ರಿಂದ 8ಕ್ಕೆ ಅವ್ರನ್ನ ಮುಂಬಡ್ತಿ ನೀಡಿದ್ರೆ ವೇತನ ಶ್ರೇಣಿ ಕೂಡ ಕಡಿಮೆ ಆಗುತ್ತೆ ಅಂತ ಇಲ್ಲಿ ತಿಳಿಸಿರ್ತಕ್ಕಂಥದ್ದು. ಇಲ್ಲಿಯೂ ನಿಯಮಗಳ ಉಲ್ಲಂಘನೆಯಾಗಿರುವುದನ್ನು ಸರ್ಕಾರ ಗಮನಿಸಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಈ ಕ್ರಮದಿಂದ 2016ಕ್ಕಿಂತ ಮುಂಚೆ ಅಂದರೆ 1ರಿಂದ 8ಕ್ಕೆ ನೇಮಕಾತಿಯಾದ 20, 25, 30 ವರ್ಷ ಸೇವೆ ಸಲ್ಲಿಸಿದ ಶಿಕ್ಷಕರು ಅವರ ನೇಮಕಾತಿಯಾದ ಸಂದರ್ಭದಲ್ಲಿ ನಿಯಮಗಳ ಪ್ರಕಾರ ತಮ್ಮ ಮುಂದಿನ ಬಡ್ತಿ ಮುಖ್ಯ ಶಿಕ್ಷಕ ಹುದ್ದೆ ಮತ್ತು ಪ್ರೌಢಶಾಲಾ ಶಿಕ್ಷಕ ಸಹ ಶಿಕ್ಷಕ ಹುದ್ದೆ ಬಡ್ತಿ ಪಡೆಯಬೇಕಾದ ಶಿಕ್ಷಕರು ಈ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿರ್ತಾರೆ.
ಈ ಕ್ರಮವು ಕೇವಲ ಮುಂಬಡ್ತಿಯ ಅವಕಾಶಗಳನ್ನು ಕಿತ್ತುಕೊಳ್ಳುವುದಲ್ಲದೆ ಕಾನೂನು ಬಾಹಿರವಾಗಿ ಮತ್ತು ನಿಯಮ ಬಾಹಿರವಾಗಿ ಹಿಂಬಡ್ತಿ ನೀಡಿದಂತಾಗುತ್ತದೆ. ಒಬ್ಬ ನೌಕರನ ನೇಮಕಾತಿ ಸಂದರ್ಭದಲ್ಲಿ ಸಹಕಾರ ಮತ್ತು ನೌಕರನ ಮಧ್ಯೆ ಆಗಿರುವ ಒಪ್ಪಂದ, ಭರವಸೆಯ ವಾಗ್ದಾನಗಳನ್ನು ಯಾವುದೇ ಕಾರಣಕ್ಕೂ ಮರೆಯುವಂತಿಲ್ಲ. ಸೇವಾ ಜ್ಯೇಷ್ಠತೆ ಹಾಗೂ ಬಡ್ತಿ ನಿಯಮಗಳನ್ನು ಉಲ್ಲಂಘಿಸುವಂತಿಲ್ಲ ಹಾಗೂ ನಿರಾಕರಿಸುವಂತಿಲ್ಲ. ಈ ಮೇಲಿನ ಕ್ರಮವು ಸಂವಿಧಾನದ ಆರ್ಟಿಕಲ್ 14 ಮತ್ತು 16ರ ಸ್ಪಷ್ಟ ಉಲ್ಲಂಘನೆಯಾಗಿ ನೌಕರನ ಸಾಂವಿಧಾನಿಕ ಹಕ್ಕುಗಳನ್ನು ಕಿತ್ತುಕೊಂಡಂತಾಗುತ್ತದೆ. ಈ ಮೇಲಿನ ಎಲ್ಲ ಕಾರಣಗಳಿಂದ ಸರ್ಕಾರದ ಆದೇಶ ಸಂಖ್ಯೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಅದರ ದಿನಾಂಕ 19/5/2017 ಮತ್ತು ಇನ್ನೊಂದು ಸರ್ಕಾರದ ಆದೇಶ ನೋಡಿ, ಅದು ಈ ಎರಡು ಆದೇಶವನ್ನು ಹಿಂಪಡೆದು ಈ ಕೆಳಗಿನಂತೆ ಮರು ಆದೇಶಿಸಿ ಕೂಡಲೇ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನ್ಯಾಯ ಒದಗಿಸಬೇಕೆಂದ ಮನವಿಯನ್ನು ಸಲ್ಲಿಸಿರ್ತಾರೆ. ಸೊ ಕೆಳಗಿನ ಅಂಶಗಳು ಬಹಳ ಮುಖ್ಯವಾದಂತಹ ಅಂಶಗಳು. ಸೊ ಇಲ್ಲಿ ನೋಡಿ, ಈ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಗಿನಂತೆ ಕ್ರಮವನ್ನು ವಹಿಸಲು ಕೋರಿರ್ತಾರೆ. ಸೊ ಏನೇನು ಅಂಶಗಳು ಅಂತ ನಾನೀಗ 1 by 1 ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ 2017ರ ನೂತನ C&R ನಿಯಮಗಳನ್ನು 2016ಕ್ಕಿಂತ ಮುಂಚೆ 1ರಿಂದ 8ನೇ ತರಗತಿಯವರೆಗೆಂದು ನೇಮಕಾತಿ ಹೊಂದಿದ ಶಿಕ್ಷಕರಿಗೆ ಪೂರ್ವಾನ್ವಯಗೊಳಿಸಿ PST ಎಂದು ಪದನಾಮ ಮಾಡಿ 1ರಿಂದ 5ಕ್ಕೆ ಹಿಂಬಡ್ತಿ ನೀಡಿದ್ದನ್ನು ಹಿಂಪಡಿಬೇಕು. ಹಾಗೆ 2016ಕ್ಕಿಂತ ಮುಂಚೆ ನೇಮಕ ಹೊಂದಿದ ಪದವಿ ವಿದ್ಯಾರ್ಹತೆಯನ್ನು ಹೊಂದಿದ ಎಲ್ಲ ಸೇವಾನಿರತ ಶಿಕ್ಷಕರನ್ನು ಅವರ ಅಖಂಡ ಸೇವೆಯನ್ನು ಪರಿಗಣಿಸಿ 31/1/2015ರ ಮೊದಲು ಅನ್ವಯವಾಗುವಂತೆ GPT ಶಿಕ್ಷಕರೆಂದು ಸೇವಾ ಜ್ಯೇಷ್ಠತೆಯೊಂದಿಗೆ ಪುನರ್ ಪದನಾಮೀಕರಣ ಮಾಡಿ GPT ವೃಂದದಲ್ಲಿ ವಿಲೀನ ಮಾಡಬೇಕು. ಹಾಗೆ ಪದವಿ ಹೊಂದಿದ ಎಲ್ಲ ಸೇವಾನಿರತ ಪ್ರಾಥಮಿಕ ಶಾಲಾ ಶಿಕ್ಷಕರು ಕನಿಷ್ಠ 10 ವರ್ಷ ಸೇವೆಯನ್ನು ಈಗಾಗಲೇ ಪೂರೈಸಿರುವುದರಿಂದ ಕೆಲವರು GPT ಶಿಕ್ಷಕರ ವೇತನ ಶ್ರೇಣಿ, ಕೆಲವರು ಅದಕ್ಕಿಂತಲೂ ಹೆಚ್ಚಿನ ಶ್ರೇಣಿಯಲ್ಲಿರುವುದರಿಂದ ಪುನರ್ ಪದನಾಮೀಕರಣದ ನಂತರ ಎಲ್ಲರಿಗೂ ಒಂದೇ ಇನ್ಕ್ರಿಮೆಂಟ್ನ ನೀಡುವುದು. ಈಗಾಗಲೇ ನೇಮಕಗೊಂಡ ಕೇವಲ 22,000 GPT ಶಿಕ್ಷಕರ ವೇತನಕ್ಕೆ ಸರ್ಕಾರವು ಪ್ರತಿ ತಿಂಗಳು 125 ಕೋಟಿ ಹಣ ಖರ್ಚು ಮಾಡ್ತಾ ಇದೆ. 2024ರ ಅಂಕಿಅಂಶದ ಪ್ರಕಾರ ಪದವಿ ಹೊಂದಿದ ರಾಜ್ಯದ ಒಟ್ಟು 58,783 ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 1 ಇನ್ಕ್ರಿಮೆಂಟ್ ನೀಡುವುದರಿಂದ ಸರ್ಕಾರಕ್ಕೆ ತಿಂಗಳಿಗೆ ಅಂದಾಜು ಕೇವಲ 10,22,82,000 ರು ಖರ್ಚಾಗುತ್ತದೆ. ಇದರಿಂದ ನಿಯಮಗಳ ಪಾಲನೆಯ ಜೊತೆಗೆ ಸಹಸ್ರಾರು ಶಿಕ್ಷಕರಿಗೆ ನ್ಯಾಯ ದೊರಕಿಸಿದಂತಾಗುತ್ತೆ. ಸೊ ಹಾಗೆ 4ನೇ ಅಂಶ ನೋಡಿ, 2017ರಲ್ಲಿ ಹೊಸ ವೃಂದಬಲ ನಿರ್ಧರಿಸಿದಾಗ PST ಎಂದು ಪದನಾಮೀಕರಿಸಲ್ಪಟ್ಟ ಶಿಕ್ಷಕರು ಹೆಚ್ಚುವರಿಯಾದರೂ ಅವರನ್ನು ಹಾಗೆಯೇ ಮುಂದುವರಿಸಲಾಯಿತು. ಆದರೆ ಅದರ ಹಾಗೆ GPT ಎಂದು ಪುನರ್ ಪದನಾಮೀಕರಣದ ನಂತರ ಪ್ರಾಥಮಿಕ ಶಾಲಾ ಪದವೀಧರ, ಅದರಲ್ಲಿ GPT ನೋಡಿ 6ರಿಂದ 8ನೇ ತರಗತಿಯವರೆಗೆ ಆ ವೃಂದದಲ್ಲಿ ಮಂಜೂರಾದ ಹುದ್ದೆಗಳಿಗಿಂತ ಹೆಚ್ಚುವರಿಯಾದಲ್ಲಿ ಸದರಿ ಹೆಚ್ಚುವರಿ ಶಿಕ್ಷಕರನ್ನು LPS ಮತ್ತು HPSಗಳಲ್ಲಿ ಉಳಿಸಿಕೊಂಡು ಅವರ ಅನುಭವ ಮತ್ತು ಜ್ಞಾನದ ಬಳಸಿಕೊಂಡು ಗುಣಮಟ್ಟ ಶಿಕ್ಷಣವನ್ನು ನೀಡುವುದು. ಪುನರ್ ಪದನಾಮೀಕರಣದ ನಂತರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಅಗತ್ಯಕ್ಕನುಗುಣವಾಗಿ 1ರಿಂದ 5ನೇ ತರಗತಿಗಳಿಗೆ ಬೋಧಿಸಲು ಸಹ ಸೂಚಿಸಬಹುದು. 8ನೇ ತರಗತಿ ಇನ್ನೂ ಬಹುತೇಕ ಹೈಸ್ಕೂಲ್ಗಳಲ್ಲಿ ಸಮ್ಮಿಳಿತಗೊಂಡಿರುವುದರಿಂದ ಅವು ಬೇರ್ಪಟ್ಟು ಪ್ರಾಥಮಿಕ ಶಾಲೆಗಳಿಗೆ ಸೇರ್ಪಡೆಗೊಂಡಾಗ GPT ವೃಂದಬಲ ಹೆಚ್ಚಾಗುವುದು. ಆಗಬೇಕಿದ್ರೆ ಮರು ಹೊಂದಾಣಿಕೆಯನ್ನು ಮಾಡಿ ಅಂತ ನೋಡಿ ಹೇಳಲಾಗಿದೆ. ಮತ್ತು ಪ್ರಸ್ತುತ ಹೆಚ್ಚುವರಿ ಹುದ್ದೆಗಳಲ್ಲಿ ನಿವೃತ್ತಿ, ಬಡ್ತಿ ಇತ್ಯಾದಿಗಳಿಂದ ತೆರವಾದ ಹುದ್ದೆಗಳನ್ನು ಕಡಿತಗೊಳಿಸುತ್ತಾ 2022ರ ನಿಗದಿಯಂತೆ ವೃಂದಬಲವನ್ನು ಸೀಮಿತಗೊಳಿಸುವುದು. GPT ಶಿಕ್ಷಕರೆಂದು ಪುನರ್ ಪದನಾಮೀಕರಣವಾದಾಗ ಪದವಿ ಪೂರೈಸದೇ ಇರುವ ಸೇವಾನಿರತ ಶಿಕ್ಷಕರಿಗೆ RTE ಕಾಯ್ದೆ 2009ರ ಸೆಕ್ಷನ್ 23 ಅದರಲ್ಲಿ 1ರಂತೆ ಅರ್ಹತೆಯನ್ನು ಗಳಿಸಲು 5 ವರ್ಷಗಳ ಕಾಲಾವಕಾಶವನ್ನು ನೀಡೋದು. ಹಾಗೆ 2016ರ ಮುಂಚಿನ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಹಾಗೂ ಬಡ್ತಿ ನಿಯಮಾವಳಿಯಂತೆ B.Ed ಪದವಿ ಪಡೆದ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರನ್ನು ಪ್ರೌಢಶಾಲಾ ಬಡ್ತಿಗೆ ಪರಿಗಣಿಸಬೇಕಾಗಿದ್ದರಿಂದ 2016ಕ್ಕಿಂತ ಮುಂಚಿನ ಪದವಿ ಹಾಗೂ B.Ed ಅರ್ಹತೆ ಹೊಂದಿದ ಶಿಕ್ಷಕರೆಲ್ಲ ಪ್ರಸ್ತುತ GPT ಶಿಕ್ಷಕರೆಂದು ಸೇವಾ ಜ್ಯೇಷ್ಠತೆಯೊಂದಿಗೆ ಪುನರ್ ಪದನಾಮೀಕರಣ ಹೊಂದುವುದರಿಂದ ಸದರಿ ಶಿಕ್ಷಕರು ಪ್ರೌಢಶಾಲಾ ಬಡ್ತಿಗೆ ಮೊದಲ ಜ್ಯೇಷ್ಠತೆಯನ್ನು ಪಡಿತಾರೆ. ತದನಂತರ ಜ್ಯೇಷ್ಠತೆಯನ್ನು 2016ರ ನಂತರ ಹೊಸದಾಗಿ ನೇಮಕಗೊಂಡ GPT ಶಿಕ್ಷಕರನ್ನು ಪರಿಗಣಿಸುವುದು. ಸೊ 2016ರ ಮುಂಚಿನ ನೇಮಕಾತಿ ಹಾಗೂ ಬಡ್ತಿ ನಿಯಮಾವಳಿಯಂತೆ
ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಹುದ್ದೆಗೆ ವಿದ್ಯಾರ್ಹತೆಯನ್ನು ಪರಿಗಣಿಸದೆ ಅಖಂಡ ಸೇವಾ ಹಿರಿತನದ ಆಧಾರದ ಮೇಲೆ ಬಡ್ತಿಯನ್ನು ನೀಡೋದು. ಮತ್ತು 10ನೇ ಅಂಶ ನೋಡಿ, ಹೊಸ ಪದನಾಮೀಕರಣದ ನಂತರ 2016ಕ್ಕಿಂತ ಮುಂಚೆ ನೇಮಕಾತಿ ಹೊಂದಿದ ಪದವಿ ಹಾಗೂ BEd ಅರ್ಹತೆ ಹೊಂದಿದ ಶಿಕ್ಷಕರೆಲ್ಲ GPT ಶಿಕ್ಷಕರಾಗುವುದರಿಂದ BEd ಅರ್ಹತೆ ಪಡೆದ ಸದರಿ ಶಿಕ್ಷಕರು ಸ್ವಾಭಾವಿಕವಾಗಿ ಜ್ಯೇಷ್ಠತೆ ಪಡೆಯುವುದರಿಂದ ಹೈಸ್ಕೂಲ್ ಬಡ್ತಿಗೆ PST ಮತ್ತು GPT ಶಿಕ್ಷಕರಿಗೆ ಅನುಪಾತ ನೀಡಬೇಕೆನ್ನುವ ಪ್ರಮೇಯವೇ ಬರೋದಿಲ್ಲ. ಅಲ್ಲದೆ ಕೇಡರ್ ಜಂಪ್ ಮಾಡಿ ಪ್ರೌಢಶಾಲಾ ಶಿಕ್ಷಕ ಹುದ್ದೆಗೆ PST ವೃಂದದಿಂದ ಬಡ್ತಿ ನೀಡುವ ಬದಲು GPT ವೃಂದದಿಂದ ನೇರವಾಗಿ ಪ್ರೌಢಶಾಲಾ ಶಿಕ್ಷಕ ವೃಂದಕ್ಕೆ 50% ಬಡ್ತಿ ನೀಡುವುದು ಎಂದು ನಿಯಮಗಳಲ್ಲಿ ತಿದ್ದುಪಡಿಯನ್ನು ಮಾಡಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಸೊ ಇನ್ನು 2 ಅಂಶಗಳು ಯಾವುದ್ಯಾವುದು ಅಂತಾರೆ ನೋಡಿ. 2017ರ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 31/1/2015 ಆದೇಶದಂತೆ 2016ರ ನಂತರ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸುವುದು. ಹಾಗೆ 2017ರ C ಮತ್ತು R ನಿಯಮಗಳಂತೆ 31/1/2015 ಆದೇಶದಂತೆ 2016ರ ನಂತರ PST 1ರಿಂದ 5 ಎಂದು ನೇರ ನೇಮಕಾತಿ ಹೊಂದಿದ ಶಿಕ್ಷಕರನ್ನು PST ವೃಂದದಿಂದ GPT ವೃಂದಕ್ಕೆ, ನಂತರ ಪ್ರೌಢಶಾಲಾ ಸಹ ಶಿಕ್ಷಕ ವೃಂದಕ್ಕೆ ಅನುಕ್ರಮವಾಗಿ ಬಡ್ತಿ ನೀಡಬೇಕು. ಇದರಿಂದ ನೇಮಕಾತಿ ಹಾಗೂ ಬಡ್ತಿ ನಿಯಮಗಳನ್ನು ಪಾಲಿಸಿದಂತಾಗುತ್ತೆ. ಸೊ ಈ ಮೇಲಿನ ಎಲ್ಲ ಅಂಶಗಳು ಅತ್ಯಂತ ನ್ಯಾಯಸಮ್ಮತವಾಗಿದ್ದು ಪ್ರಾಥಮಿಕ ಶಾಲಾ ಸೇವಾನಿರತ ಶಿಕ್ಷಕರಿಗೆ ನ್ಯಾಯ ಒದಗಿಸಬೇಕೆಂದು ಮನವಿಯನ್ನು ಸಲ್ಲಿಸಿರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಉಲ್ಲೇಖ 4ರಲ್ಲಿ ಸರ್ಕಾರವು ಮಾಡಿರುವ ಸಮಿತಿಯ ಸಭೆಯಲ್ಲಿ ದಿನಾಂಕ 6/12/2024ರಂದು ಚರ್ಚಿಸಿರುವಂತೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇವರು ಮನವಿಯನ್ನು ಸಲ್ಲಿಸಿದ್ದು, ಸದರಿ ಮನವಿಯ ಕುರಿತು ಮುಂದಿನ ಕ್ರಮ ವಹಿಸಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಆರ್ಥಿಕ ಇಲಾಖೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿದಂತೆ ಸಂಬಂಧಿಸಿದ ಇಲಾಖೆಗಳ ಅಭಿಪ್ರಾಯ ಪಡೆಯುವ ಸಲುವಾಗಿ ಪ್ರಸ್ತಾವನೆಯನ್ನು ಸಲ್ಲಿಸುತ್ತಾ ಅಭಿಪ್ರಾಯ ನೀಡಲು ಈಗ ಕೋರಿದೆ. ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನ್ಯಾಯವಾಗಿರೋದನ್ನು ಮನಗಂಡು ಈಗ ಈ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇವರು ಹೇಳಿರ್ತಕ್ಕಂಥ ಇಷ್ಟು ಅಂಶಗಳು ಈಗ ನ್ಯಾಯಸಮ್ಮತವಾಗಿದ್ದು ಸದ್ಯದಲ್ಲೇ ಅವರಿಗೆ ಒಂದು ನ್ಯಾಯ ದೊರಕುವಂತಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತಷ್ಟು ಇದೇ ರೀತಿಯ ಅಧಿಕೃತ ಮಾಹಿತಿಗಳ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.